ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಏನಪ್ಪ ಅಂತಂದರೆ, ನಾನು ಡೈಲಿ ರೋಟೀನ್ ಯಾವ ಥರ ಇರುತ್ತೆ, ಅಂದರೆ ನಾನು ಡೈಲಿ ರೋಟೀನ್ ಮಾಡುವಾಗ ಅಂದರೆ ಕೆಲಸಗಳು ಯಾವ ಥರ ಇರುತ್ತೆ ಅದನ್ನು ಯಾವ ಥರ ಮ್ಯಾನೇಜ್ ಮಾಡಿಕೊಂಡು ಟೈಮ್ನ ಸೆಟ್ ಮಾಡ್ಕೊಂಡಿದ್ದೀನಿ, ಟೈಮಿಂಗ್ಸ್ನ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಟೈಮಲ್ಲಿ ಯಾವ್ಯಾವ ಥರ ಕೆಲಸಗಳನ್ನ ಮಾಡ್ಕೋತಿದ್ದೀನಿ, ಯಾವ ಥರ ಟೈಮ್ ಟೇಬಲ್ನ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. 5 ಗಂಟೆಗೆ ಎದ್ದು ಅವ್ರ ದಿನನ ಪ್ಲ್ಯಾನ್ ಮಾಡೋರಿಗೆ ತುಂಬ ಈಸಿ ಮೆಥಡಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಜೊತೆ ಯಾರಾದರೂ 5 ಗಂಟೆಗೆ ಎದ್ದು ಸ್ವಲ್ಪ ಟೈಮಿಂಗ್ಸ್ನ ಮ್ಯಾನೇಜ್ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಅವ್ರಿಗೆ ಯೂಸ್ ಆಗಲಿ ಅಂತ ಒಂದು 5 to ಫುಲ್ ನೈಟ್ವರೆಗೂ ಸುಮ್ಮನೆ ಹಂಗೇನೆ ಒಂದು ರ್ಯಾಂಡಮ್ ಆಗಿ ಒಂದು ಟೈಮ್ ಟೇಬಲ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನನ್ನ ರೂಟೀನ್ ಆಗಿರುತ್ತೆ. ಯಾರ್ದು ಬೇರೆಯವ್ರದ್ದಲ್ಲ. ನಾನು ಸ್ವಲ್ಪ ಈ ಥರ ಕೆಲಸಗಳನ್ನ ಈ ಥರ ಟೈಮಿಂಗ್ಸಲ್ಲಿ ನಾನು ಸೆಟ್ ಮಾಡ್ಕೋತೀನಿ ಟೈಮ್ ಟೇಬಲ್ನ. 5 o'clockಗೆ ಎದ್ದು ಏನು ಮಾಡೋದು, ಯಾವ ಥರ ಮ್ಯಾನೇಜ್ ಮಾಡಬಹುದು, ಹಾಗೆಯೇ 5 ಗಂಟೆಗೆ ಎದ್ದು ಏನೇನೆಲ್ಲ ಕೆಲಸಗಳನ್ನ ನಾವು ಮಾಡ್ಕೋಬೋದು. ಎಷ್ಟು ಟೈಮಿಂಗ್ಸ್ನ ನಾವು ಸೆಟ್ ಮಾಡಿಕೊಂಡು ಅದ್ರ ಪ್ರಕಾರ ಟೈಮ್ನ ಮ್ಯಾನೇಜ್ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊತೀನಿ. ಅಷ್ಟು ಕರೆಕ್ಟಾಗಿ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ವಿಡಿಯೋ ಆನ್ ಮಾಡಿಟ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಐನೋ ಇದು ಕರೆಕ್ಟಾಗಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಂದುಬಿಟ್ಟು ವಿಡಿಯೋ ಬಂದುಬಿಟ್ಟು ಆಲ್ರೆಡಿ ನಾನು ಹೇಳ್ದೆ ಅಲ್ವಾ ಯಾವ ಥರ ಅಂತ. ಹೌದು, ಡೈಲಿ ಐ ಕ್ಯಾನ್ ಡೂ ಇಟ್ ಅಂತ ಬರ್ಕೊಂಡಿದ್ದೀನಿ. ಇದೆಲ್ಲ ನನಗೋಸ್ಕರ ನಾನು ಬರ್ಕೊಂಡಿರೋದು. ನಿಮಗೂ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಹಾಗೆಯೇ ಜಸ್ಟ್ ಇಲ್ಲಿ ಸಿಂಪಲ್ಲಾಗಿ ಫಸ್ಟು ನಾನು ಬರ್ಕೊಂಡಿದ್ದೆ 5 ಗಂಟೆ ಅಥವಾ 5:15 ಮಾರ್ನಿಂಗ್ ಎದ್ದೇಳಬೇಕು ಡೈಲಿ ಅಂತ. ಹಾಗೆಯೇ ಒಂದು 10 ನಿಮಿಷ ವಾಶ್ರೂಮ್ ಅಥವಾ ಒಂದು 10 ನಿಮಿಷ ಫ್ರೆಶ್ ಅಪ್ ಆಗೋದಕ್ಕೆ, ಹಾಗೆ ನೀವು ಇನ್ನೊಂದು 10 ನಿಮಿಷ ಬಂದುಬಿಟ್ಟು ಬಿಸಿನೀರು ಕುಡಿಯೋದಕ್ಕೆ, 20 ನಿಮಿಷ ಬಂದುಬಿಟ್ಟು ಯೋಗ ಮಾಡಲಿಕ್ಕೆ, ಮತ್ತು ಇನ್ನೊಂದು 10 ನಿಮಿಷ ಬಂದುಬಿಟ್ಟು ಮೆಡಿಟೇಷನ್ ಮಾಡಲಿಕ್ಕೆ. 5ಇಂದ ಸ್ಟಾರ್ಟ್ ಮಾಡಿದ್ರೆ ಒಂದು 6 o'clock ಒಳಗಡೆ ಎಲ್ಲ ನಾವು ಇದನ್ನು ಕವರ್ ಮಾಡ್ಬೋದು. ಸ್ವಲ್ಪ ಆಚೆ ಈಚೆ ಆದರೂ ಕೂಡ 5:30ಗೆ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ 6:30 ಒಳಗಡೆ ನಾವು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬಹುದು. ಓಕೆನಾ? ನಾನು ಇದು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇದನ್ನು ನಾನು ಬರ್ಕೊಂಡಿರೋದು. ಇದನ್ನು ಮರ್ತ್ಬಿಡಿ ಈ ಲೈನ್ನ. ನೆಕ್ಸ್ಟ್ ಇದು ಬಂದುಬಿಟ್ಟು ನಿಮಗೆ ಇವಾಗ ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಟೈಮ್ ಟೇಬಲು. ಯಾರಿಗಾದ್ರೂ ಬೇಕು ಅಂದರೆ ಇದನ್ನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿಕೊಂಡು ನೀಟಾಗಿ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಫಸ್ಟ್ ನಾನು ಈ ಕಡೆ ರೆಡ್ ಪೆನ್ನಲ್ಲಿ ಬರೆದಿಟ್ಕೊಂಡಿದ್ದೀನಿ 5 o'clock, 5 ಗಂಟೆಯಿಂದ 5 ಗಂಟೆ 10 ನಿಮಿಷ, 10ರಿಂದ 20 ನಿಮಿಷ, 20ರಿಂದ 30 ನಿಮಿಷ, 30ರಿಂದ 50 ನಿಮಿಷ, ಹಾಗೆಯೇ 50ರಿಂದ 6 ಗಂಟೆ. 5ರಿಂದ 6 ಗಂಟೆ 1 hourನ ನಾನು ಈ ಥರ ಒಂದು 6 ಟೈಮಿಂಗ್ಸಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. 5ರಿಂದ 6 ಗಂಟೆ ಟೈಮಿಂಗ್ಸ್ನ ಎಷ್ಟೆಷ್ಟು ನಿಮಿಷ ಯಾವುದ್ಯಾವ್ದಕ್ಕೆ ಬೇಕು ಅದಕ್ಕೆ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ. ನೀವೇನಾದರೂ ಕಡಿಮೆ ಯೂಸ್ ಮಾಡೋರಿದ್ರೆ, ಅಂದರೆ ಇನ್ನೂ 10 ನಿಮಿಷದೊಳಗಡೆ ಮುಗಿಸೋರಿದ್ರೆ ನಿಮ್ಮ ಟೈಮಿಂಗ್ಸ್ನ ನೀವು ಚೇಂಜ್ ಮಾಡ್ಕೋಬೋದು. ನಾನು ಇರಲಿ ಪರವಾಗಿಲ್ಲ ಅಂತ ಈ ಥರ ಟೈಮ್ ಟೇಬಲ್ನ ಹಾಕ್ಕೊಂಡಿದ್ದೀನಿ. 5 ಗಂಟೆಗೆ ಏನು ಮಾಡಬೇಕು ಅಂದರೆ 5 ಗಂಟೆಗೆ ಎದ್ದೇಳಬೇಕು. ಓಕೆನಾ? ಇದು ಸೇಮ್ ಇರುತ್ತೆ. ಈ ಕಡೆ ಇದು 5 ಗಂಟೆಗೆ ಎದ್ದೇಳೋಕ್ಕಾಗಿಲ್ಲ ಅಂತಂದರೆ 5:30ಗೆ ಎದ್ದೇಳೋರಿಗೆ ಸೇಮ್ ಟೈಮಿಂಗ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ಇದು 5:30ಇಂದ ಸ್ಟಾರ್ಟ್ ಆದರೆ ಇದು 5 o'clockಯಿಂದ ಸ್ಟಾರ್ಟ್ ಆಗುತ್ತೆ. ಇದು 6 o'clock ಎಂಡ್ ಆಗುತ್ತೆ, ಇದು 6:30ಗೆ ಎಂಡ್ ಆಗುತ್ತೆ. ಸೇಮ್ ಟೈಮಿಂಗ್ಸು ಚೇಂಜ್ ಆಗಿರುತ್ತೆ ಅಷ್ಟೇ, ಒಂದೊಂದು ಸ್ವಲ್ಪ ಟೈಮಿಂಗ್ ಅಷ್ಟೇ. ಹಾಗೆಯೇ ಇವಾಗ 5 ಗಂಟೆಗೆ ನಾನು ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. 5 ಗಂಟೆಗೆ ಎದ್ದೇಳಬೇಕು. ಓಕೆನಾ? 5 ಗಂಟೆಯಿಂದ 5:10 ವಾಶ್ರೂಮ್ ಏನಾದರೂ ಮುಗಿಸ್ಕೋಬೋದು. 5:10ರಿಂದ 5:20 ಫ್ರೆಶ್ ಅಪ್ ಆಗೋದು. ಎದ್ದೇಳ ತಕ್ಷಣ ವಾಶ್ರೂಮ್ಗೆ ಹೋಗಿದ್ದು ಬಂದು ಮತ್ತೆ ನೆಕ್ಸ್ಟ್ ಫ್ರೆಶ್ ಅಪ್ ಆಗಬೇಕು. ಆವಾಗ ನಿದ್ದೆ ಮೂಡು ಎಲ್ಲ ಹೋಗುತ್ತೆ ಅಲ್ವಾ. ಹಾಗೆಯೇ ಆಮೇಲೆ 5:20ಇಂದ 5:30ಗೆ ಬಿಸಿನೀರು ಹಾಟ್ ವಾಟರ್ ಕುಡಿಯೋದು, ಇಲ್ಲ ನಾವು ಏನು ಅಭ್ಯಾಸ ಮಾಡ್ಕೊಂಡಿರ್ತೀವಿ ವಾಟರ್ ಕುಡಿಯೋದನ್ನು ಅದನ್ನು ಕ್ಯಾರಿ ಮಾಡೋದು. ಹಾಗೆಯೇ 5:30ಇಂದ 5:50 20 ಮಿನಿಟ್ಸ್ ಟೈಮ್ ಯೋಗ ಮಾಡೋದಕ್ಕೆ ನಾವು ತಗೋಬೇಕು. ದಿನದಲ್ಲಿ ಒಂದು 20 ನಿಮಿಷ ಯೋಗ ಕಂಪಲ್ಸರಿ ಮಾಡಲೇಬೇಕು. ಇದನ್ನು ಅಭ್ಯಾಸ ಮಾಡ್ಕೋತಾ ಇದ್ದೀನಿ ಇವಾಗ ನಾನು. ಹಾಗೆಯೇ 5:50ಇಂದ 6 o'clock ಮೆಡಿಟೇಷನ್, 10 ನಿಮಿಷನ ನಾನು ಮೆಡಿಟೇಷನ್ ಮಾಡೋದಕ್ಕೆ ಟೈಮ್ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಇದು 5 ಗಂಟೆಗೆ ಎದ್ದೇಳಿದ್ರೆ 6 ಗಂಟೆ ಒಳಗೆ ಇಷ್ಟು ಕೆಲಸ ಕೂಡ ನಾನು ಆರಾಮಾಗಿ ನಿಧಾನಕ್ಕೆ ಕಾಮಾಗಿ ಕೂಲಾಗಿ ಮುಗಿಸ್ಕೋಬೋದು. ಪೀಸ್ಫುಲ್ ಆಗಿರುತ್ತೆ ಈ ಟೈಮಿಂಗ್ಸಲ್ಲಿ. ಯಾರು ಎದ್ದಿರಲ್ಲ, ಆರಾಮಾಗಿ ಇದನ್ನು ಮುಗಿಸ್ಕೋಬೋದು. ಆದಷ್ಟು ಈ ಥರ ಟೈಮಿಂಗ್ಸ್ನ ಮ್ಯಾನೇಜ್ ಮಾಡಿಕೊಂಡು ಟ್ರೈ ಮಾಡಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ನನ್ನ ದಿನಚರಿಲಿ ನಾನು ನೆಕ್ಸ್ಟ್ ಇಟ್ಕೊಂಡಿರೋದು 15 ಮಿನಿಟ್ಸ್ ಆಫ್ ರಂಗೋಲಿ ಅಂತ
ಹಾಕೊಂಡಿದ್ದೀನಿ. ಸೊ 15 ನಿಮಿಷ ಏನಕ್ಕೆ ರಂಗೋಲಿ ಹಾಕೊಂಡಿದ್ದೀನಿ ಅಂದರೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿ ಆಚೆ ಎಲ್ಲ ತೊಳೆದು ಗುಡಿಸಿ ಎಲ್ಲರಿಂದ ಸೊ 1/4 ಗಂಟೆ ಟೈಮ್ ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ 15 ನಿಮಿಷ ನಾನು ರಂಗೋಲಿ ಟೈಮ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು 1/4 ಗಂಟೆ ರಾಗಿ ಗಂಜಿನ ಕುಡಿಯೋದಕ್ಕೆ ಹಾಕೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಏನಕ್ಕೆ 50 ಮಿನಿಟ್ಸ್ ಬೇಕಾ ಅಂತಂದರೆ, ಹೌದು ನಾನು ಸ್ವಲ್ಪ ಲೇಟಾಗಿ ತಿಂಡಿ ತಿನ್ನೋದು ಕುಡಿಯೋದು ಎಲ್ಲನೂ ಲೇಟಾಗಿ ಮಾಡ್ತೀನಿ. ಅಂದರೆ ತುಂಬ ನಿಧಾನ, ತೀರಾ ಅಲ್ಲ, ಸ್ವಲ್ಪ ಮಟ್ಟಿಗೆ ಓಕೆನಾ. ಸೊ ಅದಕ್ಕೋಸ್ಕರ ನಾನು 1/4 ಗಂಟೆ ಟೈಮ್ನ ರಾಗಿ ಗಂಜಿ ಮಾಡೋದಕ್ಕೆ ಹಾಕೊಂಡಿದ್ದೀನಿ. ಸೊ ಅದನ್ನು ಪ್ರಿಪೇರ್ ಕೂಡ ಮಾಡಬೇಕು, ಹಾಗೆಯೇ ಕುಡಿಯೋದಕ್ಕೆ ಎರಡಕ್ಕೂ ಕೂಡ. ನೆಕ್ಸ್ಟ್ 1 ಅವರ್ ಎಕ್ಸ್ಟ್ರಾ ಏನೇ ಕೆಲಸ ಮಾಡ್ಕೊಳ್ಳೋದು ಅಂದರೆ ಇವಾಗ ಟಿಫನ್ಗೆ ರೆಡಿ ಮಾಡೋದಾಗಿರ್ಬೋದು, ಹಾಗೇನಾದರೂ ಕಟ್ ಮಾಡ್ಕೊಳ್ಳೋದಿದ್ರೆ, ಇಲ್ಲ ಎಕ್ಸ್ಟ್ರಾ ಏನಾದರೂ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಸೊ ಅದನ್ನು ಮಾಡ್ಕೊಳ್ಳೋದು, ಇಲ್ಲ ಮನೆಯವ್ರಿಗೆ ಏನಾದ್ರು ಕಾಫಿ ಏನಾದ್ರು ಕೊಡೋದು, ಇಲ್ಲ ಅವ್ರಿಗೆ ಬಿಸಿನೀರು ಕೊಡೋದು. ಸೊ ಆ ಕೆಲಸನ ನಾನು 1 ಅವರಲ್ಲಿ ಮುಗಿಸ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು 30 ಮಿನಿಟ್ಸು ಟಿಫನ್ನ ಮಾಡೋದಕ್ಕೇ ತಗೋತೀನಿ. ಸಾಕು ಅರ್ಧ ಗಂಟೆ ಏನೇ ತಿಂಡಿ ಮಾಡಬೇಕಾದ್ರೂ. ಯಾಕಂದರೆ 1 ಅವರು ನಾನು ಮೇಲ್ಗಡೆನೇ ಯೂಸ್ ಮಾಡ್ಕೊಂಡಿರ್ತೀನಿ ಅಲ್ವಾ. ಏನಾದರೂ ಕೆಲಸ ಮಾಡ್ಕೊಳ್ಳೋದ್ರೆ, ಕಟ್ ಮಾಡ್ಕೊಳ್ಳೋದು, ರೆಡಿ ಏನೇ ಆದರೂ ಕೂಡ ನಾನು ಈ 1.5 ಗಂಟೆಯಲ್ಲಿ ಟಿಫನ್ನ ರೆಡಿ ಮಾಡಿಬಿಟ್ಟಿರ್ತೀನಿ. ಸೊ 8:30 ಅಥವಾ 9 ಗಂಟೆ ಒಳಗಡೆ ಟಿಫನ್ ಮುಗ್ದೇ ಹೋಗ್ಬಿಟ್ಟಿರುತ್ತೆ. ಸೊ ಈ ಥರ ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮಗೆ ಯಾವ ಥರ ನಿಮ್ಗೆ ಇನ್ನೂ ಬೇಗ ಬೇಕು ಅಂದರೆ ಇನ್ನೂ ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೋದು ನಿಮ್ಮ ಪ್ರಕಾರ. ಸೊ ನಾನು ನನ್ನ ಪ್ರಕಾರ ಹೇಳ್ತಿದ್ದೀನಿ, ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ಸೊ 8:30ಗೆಲ್ಲ ಟಿಫನ್ ಆಗೋಗ್ಬಿಡುತ್ತೆ. 9 ಗಂಟೆ ಒಳಗಡೆ ಎಲ್ಲ ತಿಂಡಿ ಎಲ್ಲ ತಿಂದು ಮುಗ್ದೋಗ್ಬಿಟ್ಟಿರುತ್ತೆ. ಸೊ 10 ಗಂಟೆ ಎಲ್ಲ ಕೆಲಸನೂ ಕೂಡ ಮುಗಿಸಿರ್ತೀನಿ. ಅಂದರೆ ಸ್ವಲ್ಪ ಮನೆ ಗುಡಿಸೋದಾಗಿರ್ಬೋದು, ಇಲ್ಲ ಏನಾದರೂ ಒರೆಸ್ಬೇಕು ಅಂದರೆ ಅದನ್ನು ಕೂಡ ಒರೆಸ್ಬಿಟ್ಟಿರ್ತೀನಿ. ಮತ್ತು ಪಾತ್ರೆ ಏನಾದ್ರು ಇದ್ದರೆ ಅದನ್ನು ಕೂಡ ವಾಶ್ ಮಾಡಿ ಇಟ್ಬಿಟ್ಟಿರ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು 10:30ಇಂದ 11:30ವರೆಗೂ ಸ್ವಲ್ಪ ಫ್ರೀ ಟೈಮ್ ಇರುತ್ತೆ ನನಗೆ, ಓಕೆನಾ. ಸೊ ಆ ಟೈಮಲ್ಲಿ ನಾನು ಏನಾದರೂ ವೀಡಿಯೋಸ್ ನೋಡೋದಾಗಿರ್ಬೋದು, ಇಲ್ಲ ಏನಾದರೂ ಸ್ಟಿಚಿಂಗ್ ಏನಾದರೂ ಮಾಡ್ಕೊಳ್ಳೋದಾಗಿರ್ಬೋದು, ಏನಾದರೂ ಎಕ್ಸ್ಟ್ರಾ ಕೆಲಸ ಇದ್ದರೆ ನಾನು 10:30ಇಂದ 11:30ವರೆಗೂ ಕೂಡ ಮಾಡ್ಕೋತೀನಿ. ಸೊ ಇನ್ನೂ 1/2 ಅವರ್ ಉಳಿಯುತ್ತೆ ಅಲ್ವಾ. ಸೊ ಆವಾಗ ಸ್ವಲ್ಪ ಫೋನ್ ಎಲ್ಲ ನೋಡೋದು ಅದನ್ನೆಲ್ಲ ಮಾಡ್ತಾ ಇರ್ತೀನಿ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು 12 ಗಂಟೆಯಿಂದ 1 ಗಂಟೆವರೆಗೆ ನಾನು ಅಡುಗೆನೆಲ್ಲ ಮುಗಿಸ್ಬಿಟ್ಟಿರ್ತೀನಿ. ಸೊ ಅನ್ನ, ಸಾಂಬಾರು, ಮಜ್ಜಿಗೆ, ಸೊ ಏನೇ ಎಕ್ಸ್ಟ್ರಾ ಕೆಲಸ ಇದ್ದರೂ ಸೊ ಇದೊಂದು ಟೈಮಿಂಗಲ್ಲಿ ನನಗೆ ಮುಗ್ದೋಗ್ಬಿಟ್ಟಿರುತ್ತೆ. ಹಾಗೆಯೇ 1:30ಗೆ ಊಟನೂ ಕೂಡ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಅಡುಗೆನೂ ಆಗಿರುತ್ತೆ, 1:30 ಒಳಗಡೆನೇ ಮುಗ್ದೋಗ್ಬಿಟ್ಟಿರುತ್ತೆ. ಸೊ 2 ಗಂಟೆಗೆಲ್ಲ ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿಟ್ಟು ಸ್ವಲ್ಪ ಫ್ರೀ ಆಗಿರ್ತೀನಿ. ಏನಾದರೂ ಬಟ್ಟೆ ವಾಶ್ ಮಾಡಿದರೆ ಅದನ್ನು ತಗೋಬೋದು. ಎಕ್ಸ್ಟ್ರಾ ಏನೇ ಕೆಲಸ ಇದ್ದರೂ ಸೊ ನಾನು ಈ ಟೈಮಿಂಗ್ಸಲ್ಲಿ ಮ್ಯಾನೇಜ್ ಮಾಡಿಬಿಟ್ಟಿರ್ತೀನಿ. ಸೊ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು 2 ಗಂಟೆಯಿಂದ 3 ಗಂಟೆವರೆಗೆ ಏನೇ ಎಕ್ಸ್ಟ್ರಾ ಕೆಲಸ ಇದ್ರೂ ಕೂಡ ಅದನ್ನು ಮುಗಿಸ್ಕೋತೀನಿ. ಎಕ್ಸ್ಟ್ರಾ ಏನೇ ಆಗಿರ್ಬೋದು, ಇಲ್ಲ ಫ್ರಿಜ್ ಕ್ಲೀನ್ ಮಾಡೋದಾಗಿರ್ಬೋದು, ಇಲ್ಲ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಇಲ್ಲ ಸ್ವಲ್ಪ ಏನಾದರೂ ಧೂಳೆಲ್ಲ ಆಗಿದ್ರೆ ಅದನ್ನು ಒರೆಸೋದಾಗಿರ್ಬೋದು, ಏನೇ ಕೆಲಸ ಇದ್ದರೂ ಕೂಡ ನಾನು ಈ ಟೈಮಿಂಗ್ಸಲ್ಲಿ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಸೊ ಯಾವಾಗಾದರೂ ಏನಾದರೂ ತಿನ್ನಬೇಕು ಅಂದರೂ ಕೂಡ ನಾನು ಇದೇ ಟೈಮಿಂಗ್ಸಲ್ಲಿ ಮ್ಯಾನೇಜ್ ಕೂಡ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು 3 to 4 o'clock ನಿದ್ದೆ ಮಾಡಬಹುದು. ಅಂದರೆ ನಾನು ಮಾರ್ನಿಂಗ್ ಟೈಮ್ ನಿದ್ದೆ ಮಾಡೋಕ್ಕೆ ಇಷ್ಟಪಡಲ್ಲ. ಏನಾದರೂ ಟಯರ್ಡ್ ಆಗಿದ್ರೆ, ಸ್ವಲ್ಪ ಹುಷಾರಿಲ್ಲ ಅಂದರೆ ಮಾತ್ರ ನಾನು ಆ ಟೈಮಲ್ಲಿ ನಿದ್ದೆ ಮಾಡ್ತೀನಿ. ಅದನ್ನು ಬಿಟ್ಟು ನಿದ್ದೆ ಏನು ಮಾಡೋದಕ್ಕೆ ಹೋಗಲ್ಲ. ಸೊ ಫ್ರೀ ಇದ್ದಾಗ ಏನಾದ್ರು ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ, ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ. ಸೊ ನೋಡ್ತಾ ಇರ್ತೀನಿ. ನಾನು ಏನಾದ್ರು ವೀಡಿಯೋಸ್ ಮಾಡ್ಕೋಬೇಕು ಅಂದರೆ ಮಾಡ್ಕೋತಾ ಇರ್ತೀನಿ ಅಷ್ಟೇ. ಸೊ 4 to 4:30 ಎಕ್ಸ್ಟ್ರಾ ಏನೇ ಕೆಲಸ ಇದ್ರೂ ಅದನ್ನು ಮಾಡ್ಕೋತೀನಿ. ಆವಾಗಲೇ ಹೇಳಿದೆ ಅಲ್ವಾ, ಏನಾದರೂ ಬಟ್ಟೆ ಏನಾದರೂ ವಾಶ್ಗೆ ಹಾಕಿದ್ರೆ ಅದನ್ನು ತೊಗೊಬರೋದಾಗಿರ್ಬೋದು, ಏನಾದರೂ ಮೇಲ್ಗಡೆ ಒಣ ಹಾಕಿದರೆ ಅದನ್ನು ಎತ್ತಿಡೋದಾಗಿರ್ಬೋದು, ಇಲ್ಲ ಕಾಲ್ಗಳನ್ನ ಏನಾದರೂ ಸೋಸಿ ನೆನೆಸ್ಕೋಬೇಕು ಅಂದರೆ ಅದನ್ನು ಮಾಡೋದಾಗಿರ್ಬೋದು, ಇಲ್ಲ ಏನಾದರೂ ರುಬ್ಬಬೇಕು ಅಂತಂದರೆ ಅಂದರೆ ದೋಸೆಗೆ, ಇಡ್ಲಿಗೆ, ಆ ಕೆಲಸಗಳನ್ನೆಲ್ಲ ಈ ಟೈಮಲ್ಲಿ ಮಾಡ್ಕೋತೀನಿ. ಸೊ 4:30 to 5 o'clock ಫೇಸ್ ವಾಶ್ ಮಾಡ್ಕೋತೀನಿ. ಸೊ ಅರ್ಧ ಗಂಟೆ ಏನು ಬೇಡ, ಅವಶ್ಯಕತೆ ಇಲ್ಲ. ಸೊ ಏನಾದರೂ ಸ್ಕಿನ್ ಕೇರ್ ಏನಾದ್ರು ಮಾಡಬೇಕು ಅಂದರೆ ಸೊ ಮ್ಯಾನೇಜ್ ಮಾಡ್ತೀನಿ. ಸೊ 5 to 5:30 ವಾಕ್ ಮುಗಿಸ್ಕೋತೀನಿ. ಒಂದು ಸ್ವಲ್ಪ ಟೈಮು, ಅರ್ಧ ಗಂಟೆ ಏನು ವಾಕ್ ಮಾಡೋದಕ್ಕೆ ಹೋಗಲ್ಲ. ಸೊ ಒಂದು 10 ಮಿನಿಟ್ ಅಷ್ಟೇ ವಾಕ್ ಮಾಡ್ತೀನಿ. ಜಸ್ಟ್ ನಾನು ನಿಮಗೆ ಸ್ವಲ್ಪ ಟೈಮಿಂಗ್ಸ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದೀನಿ ಅಷ್ಟೇ. ಸೊ 5:30 to 6 o'clock ಫೋನ್ನೇ ನಾನು ನೋಡೋದು. ನಾನು ಫೋನ್ ನೋಡಲ್ಲ ಅನ್ನೋರು ಮೆಡಿಟೇಷನ್ನು ಕೂಡ ನೋಡ್ಬೋದು, ನಿಮ್ಮ ಇಷ್ಟ, ಓಕೆನಾ. ನೆಕ್ಸ್ಟ್ ಕಾಫಿ ಟೈಮ್ ಆಗಿರುತ್ತೆ. 6 to 6:30 ಒಳಗಡೆ ಎಲ್ಲ ಕಾಫಿ ಟೈಮ್ ಮುಗ್ದೋಗ್ಬಿಟ್ಟಿರುತ್ತೆ ನಂದು. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಟೈಮ್ ರೂಮಲ್ಲಿ ರೆಸ್ಟ್ ಮಾಡ್ತಿರ್ತೀನಿ, ಹಾಗೆಯೇ ಫೋನ್ ಕೂಡ ನೋಡ್ತಾ ಇರ್ತೀನಿ. 8 to 8:30 ಒಳಗಡೆ ಅಡುಗೆ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ. 9 ಗಂಟೆ ಒಳಗಡೆ ಊಟನೂ ಕೂಡ ಮುಗಿಸ್ಬಿಟ್ಟಿರ್ತೀನಿ. ಸೊ 9:30 ಒಳಗಡೆ ಅಡುಗೆ ಮನೆ ಕ್ಲೀನು ಮತ್ತು ಪಾತ್ರೆ ಎರಡನ್ನೂ ಕೂಡ ವಾಶ್ ಮಾಡಿರ್ತೀನಿ. ಸೊ 10:30 ಒಳಗಡೆ ಮಲ್ಕೊಂಡು ಕೂಡ ಇರ್ತೀನಿ. ಸೊ ಇವಾಗ 10:30 ಅಂತ ಬರ್ದಿದ್ದೀನಿ ಅಲ್ವಾ. ಸೊ ಇದು ಬಂದ್ಬಿಟ್ಟು ಇವಾಗ ನಾನು 10ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫೋನ್ ಅವಾಯ್ಡ್ ಮಾಡೋದಕ್ಕೆ. ಸೊ 10:30 ಸ್ಲೀಪ್ ಅಂತ ಹಾಕೊಂಡಿದ್ದೀನಿ. 10 o'clockಗೆ ಕೂಡ ನಾನು ಮುಗಿಸ್ಕೋತೀನಿ ಇವಾಗ. ಸೊ ಈ ಥರ ಟೈಮ್ನ ನಾನು ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಟ್ರಾ ಟೈಮಲ್ಲಿ ಏನಾದರೂ ಅಡುಗೆ ರೆಸಿಪಿ ಇದು ಆಗಿರ್ಬೋದು, ಇಲ್ಲ ಯೂಟ್ಯೂಬ್ ವ್ಲಾಗ್ಸು, ಏನಾದರೂ ಮೋಟಿವೇಶನ್ ವ್ಲಾಗ್ಸು, ಎನಿಥಿಂಗ್ ಯಾವುದಾದ್ರೂ ಹ್ಯಾಬಿಟ್ಸ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಯ್ನಾಗಿ ನಾನು ಯೂಟ್ಯೂಬ್ಗೆ ವೀಡಿಯೋಸ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಪ್ಲೋಡ್ ಮಾಡೋದಾಗಿರ್ಬೋದು, ಎಡಿಟಿಂಗ್ ಮಾಡೋದಾಗಿರ್ಬೋದು, ಆ ಕೆಲಸನ ಆ ಟೈಮಲ್ಲಿ ನಾನು ಮುಗಿಸ್ಕೋತೀನಿ. ಸೊ ಇದಾಗಿತ್ತು ಇವತ್ತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿರೋ ವಿಡಿಯೋ. ಸೊ ಐ ಹೋಪ್ ಈ ಟೈಮ್ ಟೇಬಲ್ ವಿಡಿಯೋ ನಿಮಗೆ ತುಂಬ ಚೆನ್ನಾಗಿ ಇಷ್ಟ ಆಗಿದೆ, ಹಾಗೆಯೇ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ
ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.